ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಲತಾ ರೇವಣ್ಣ ಕನ್ನಡ ಬ್ಲಾಗ್ಸ್. ಸೊ ಫ್ರೆಂಡ್ಸ್, ರೆಡಿಯಾಗಿದ್ದೀವಿ ಹೊರಗಡೆ ಹೋಗೋಕ್ಕೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅನ್ನೋದು ಇವತ್ತಿನ ಬ್ಲಾಗಲ್ಲಿರುತ್ತೆ. ಸೊ ಮಿಸ್ ಮಾಡಿದೆ ನೋಡಿ. ನಮ್ಮ ಮನೆಯವರು ರೆಡಿಯಾಗಿ ನಿಂತಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಡ್ರೈವರು ನೋಡಿ ಫ್ರೆಂಡ್ಸ್, ಕರ್ಕೊಂಬಂದರೆ ಡ್ರೈವರ್ ಅಂತೆ. ಫೈನಲಿ ರೆಡಿ ಆಗಿದ್ದೀವಿ. ಮಕ್ಕಳು ಕೆಳಗಡೆ ಆಟ ಆಡ್ತಾ ಇದ್ದಾರೆ. ಹೋಗ್ಬಿಟ್ಟು ಬರಬೇಕು. ಸ್ವಲ್ಪ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ನೋಡಿ, ಅಕ್ಕ ರೆಡಿ ಆಗ್ತಾ ಇದ್ದಾರೆ. ನಾನು ಇನ್ನೂ ಫ್ರೆಂಡ್ ಬಂದಿಲ್ಲ, ನೇತ್ರ. ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ರೆಡಿ. ಸಿಂಪಲ್ಲಾಗಿ ಮನೇಲಿ ಒಂದು ಫಂಕ್ಷನ್ ಇದೆ. ಮುಂದೆ ಬರೋ ದಿನಗಳಲ್ಲಿ ಏನು ಫಂಕ್ಷನ್ ಏನು ಎತ್ತ ಅನ್ನೋದು ಇರುತ್ತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಟೈಮು 10:30 ಆಗಿದೆ. 10 o'clock ಬರೋಕ್ಕೆ ಹೇಳಿ ಇವಾಗ ಬಂದೊಳೆ ಕೊಳ್ಳಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಹೋಗಿ ಅಲ್ಲಿ ಕಾರಲ್ಲಿ ವೆಯ್ಟ್ ಮಾಡ್ತಾರೆ. ನೆಕ್ಸ್ಟು ನಮ್ಮ ಮನೆಯವರು ನಮ್ಮನ್ನು ಕರ್ಕೊಂಡಾಗಿ ಚಿಕ್ಕಪೇಟೆಗೆ ಬಿಟ್ಬಿಟ್ಟು ನನ್ನ ಡ್ಯೂಟಿ ಇದೆ ಹೋಗ್ತೀನಿ ಅಂತೇಳಿ ಹೊರಟು. ನಾವು ಹೊರಟಾಗಲೇ 10:15 ಏನೋ ಆಗಿತ್ತು ಟೈಮು. ಓಕೆ ಫ್ರೆಂಡ್ಸ್, ಇವಾಗ ಹೊರಟಿದ್ದೀವಿ. ಟೈಮ್ ಬಂದು 10:49. ಈಗ ಹೊರಟ್ಬಿಟ್ಟು ಮುಂದೆ ಎಲ್ಲೋದ್ವಿ. ಮಳೆ ಇವಾಗಲೇ ಬರುತ್ತೆ ಅನ್ನೋ ಥರ ಫೀಲ್ ಆಯ್ತಾಯಿತ್ತು. ಬಿಸಿಲೇ ಇರಲಿಲ್ಲ. ಹಾಗೆ ನಾವು ಅದೇ ಅಂದ್ಕೊಂಡ್ವಿ, ಶಾಪಿಂಗ್ ಮಾಡೋಕ್ಕೆ ಬಿಡುತ್ತೋ ಇಲ್ವೋ ಈ ಮಳೆ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲೇನು ಬರಲೇ ಇಲ್ಲ. ನಾವು ಮನೆಗೆ ಬಂದು ಸೇರ್ಕೊಂಡ್ಮೇ ಸ್ಟಾರ್ಟ್ ಆಯಿತು ದೇವ್ರ ದಯಿಂದ. ನೋಡಿ, ಫೈನಲಾಗಿ ನಮ್ಮನ್ನು ಬಿಟ್ಟು ಅವರು ಡ್ಯೂಟಿಗೆ ಹೊರಟರು ನಮ್ಮ ಮನೆಯವರು. ನಾವಿಲ್ಲಿಂದ ಈ ಕಡೆಯಿಂದ ಈ ಕಡೆ ಹೋಗಿ ಹಂಗೋಗಿ ಹಿಂಗೋಗಿ ಅಂತೇಳಿ ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ನಾನು ಚಿಕ್ಕಪೇಟೆಗೆ ಇದು ಸೇರಿ 2 times ಏನೋ ಬರ್ತಾ ಇರೋದು. ಇಲ್ಲಿ ಲಾಸ್ಟ್ ಟೈಮ್ ನಮ್ಮ ಮನೆಯವ್ರು ಕರ್ಕೊಂಬಂದಿದ್ರು. ಇಲ್ಲಿ ನಮ್ಮ ಮಕ್ಕಳಿಗೆಲ್ಲ ಬಟ್ಟೆ ಪರ್ಚೇಸಿಂಗ್ ಮಾಡಿದ್ರು, ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತೇಳಿ ಇಲ್ಲೇ ಹೇಳ್ಕೊಂಡಿದ್ದೀನಿ. ನೋಡಿಕೊಂಡು ಏನೇನು ಬೇಕು ನಾವು ತೊಗೊಂಡು ಹೋಗ್ಬೋದು. ಈ ಗಂಡಸ್ರುಗಳಿದ್ರೆ ಆಯಿತಾ ಟೈಮ್ ಆಯಿತು ಅಂತಾರೆ ಅನ್ನೋ ಕಾರಣಕ್ಕೆ, ಇಲ್ಲ ನೀವು ಹೊರಟ್ಬಿಡಿ, ನಾವು ನಿಧಾನಕ್ಕೆ ಹೋಗ್ತೀವಿ ಅಂತೇಳಿ ಬಂದ್ವಿ. ಇಲ್ಲಿ ಸ್ಟಾರ್ಟಿಂಗ್ ನಾವು ನೋಡ್ತಾ ಇದ್ದೀವಿ, ಗೌನ್ಗಳು ನೋಡ್ತಾ ಇದ್ದೀವಿ. ನೋಡಿ, ಗೌನ್ಗಳು ನೋಡ್ತಾ ಇದ್ದೀವಿ. ನೋಡಿ ಯಾವ್ದು ಬೇಕು ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ಆಮೇಲೆ ಅಕ್ಕಗೆ ಯಾವುದೂ ಇಷ್ಟ ಆಗಲಿಲ್ಲ. ಸರಿ, ಫಸ್ಟು ಸೀರೆ ಪರ್ಚೇಸಿಂಗ್ ಮಾಡಿಬಿಡೋಣ, ಆಮೇಲೆ ಲಾಸ್ಟಲ್ಲಿ ನಾವು ಗೌನ್ ಸೆಲೆಕ್ಟ್ ಮಾಡೋಣ. ಗೌನು ಲೆಹೆಂಗಾ ಯಾವುದಾದ್ರೂ ಸರಿ ನೋಡೋಣ ಅಂತೇಳಿ ಸೀರೆ ಪರ್ಚೇಸ್ ಮಾಡೋಕ್ಕೆ ಅಂತೇಳಿ ಸೀರೆ ಅಂಗಡಿ ಕಡೆ ಹೊರಟ್ವಿ. ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು. ಬಟ್ಟು ಹಾಗೆ ಹೇಳ್ತಾಯಿದ್ರು ರೇಟ್ನ. ಮಾಡಿಕೊಂಡು ನಿಧಾನಕ್ಕೆ ತಗೊಳ್ಳೋಣ, ಯಾಮಾರೋದು ಬೇಡ ಅಂದ್ಕೊಂಡು ಹೋದ್ವಿ. ಸರಿ, ಫಸ್ಟು ಸೀರೆನೇ ತೊಗೊಂಬಿಡೋಣ, ಆಮೇಲೆ ಬೇಕಾದರೆ ಡ್ರೆಸ್ ತಗೊಳ್ಳೋಣ ಅಂತ ಮಾತಾಡ್ಕೊಂಡ್ವಿ. ನೋಡಿ, ಈ ಥರ ಚೆನ್ನಾಗಿರುತ್ತೆ, ಯಾವ ಥರ ಚೆನ್ನಾಗಿರುತ್ತೆ ಅಂತೆಲ್ಲ ತೆಗೆಸಿ ನೋಡ್ತಾಯಿದ್ವಿ. ಏನಪ್ಪ ಅಂದರೆ ತುಂಬ ವೆಯ್ಟ್ ಇರೋದು ಹಾಕೋಕ್ಕಾಗಲ್ಲ. ಏನೋ ಒನ್ ಟೈಮ್ ಹಾಕ್ಬಿಟ್ಟು ನೆಕ್ಸ್ಟು ಹಾಕೋಕ್ಕಾಗಲ್ಲ. ವೆಯ್ಟ್ ಇದ್ದರೆ ಮತ್ತು ಚುಚ್ಚೋ ಥರ ಎಲ್ಲ ಇದ್ದರೆ ಹಾಕೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತೇಳಿ ಮಾಡ್ಕೊಂಡು ತಗೊಳ್ಳೋಣ ಅಂತೇಳಿ ಒಂದೊಂದೇ ಒಂದು 4 ಪೀಸ್ ಏನೋ ತೆಗೆಸಿದ್ವಿ ಇಲ್ಲಿ. ಬಟ್ ನಮಗೇನು ಅಂಥ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಇಲ್ಲಿ. ಸರಿ, ಓಕೆ ಫೈನ್ ಅಂತೇಳಿ ನೋಡೋಣ, ಇನ್ನೊಂದು ಅಂಗಡಿ ಕಡೆ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಈಗ ಗೌನು ಈ ಒಂದು ಲೆಹೆಂಗಾ ಇಷ್ಟ ಆಯಿತು, ಅದನ್ನೇ ಪರ್ಚೇಸ್ ಮಾಡಿದ್ದು ನಾವು. ಅದನ್ನು ಊರಿಗೆ ತೊಗೊಂಡೋದ್ರು ಅಕ್ಕ. ನೆಕ್ಸ್ಟ್ ಅಲ್ಲಿಂದ ನಾವು ಸೀರೆ ಅಂಗಡಿ ಕಡೆ ಬಂದ್ವಿ. ಲಾಸ್ಟ್ ಟೈಮ್ ನಾನು ನನ್ನ ಮಗಂದು ಬರ್ತ್ಡೇ ಇತ್ತು ಅಂತೇಳಿ ಇಲ್ಲೇ ಸೀರೆ ಪರ್ಚೇಸಿಂಗಿಗೆ ಬಂದಿದ್ದು. ಅಕ್ಕ ಬಂದು ಬ್ರೈಡಲ್ ಲುಕ್ ಬರುತ್ತಲ್ಲ ಸ್ಯಾರೀಸು, ಆ ಥರ ಕೇಳ್ತಾಯಿದ್ರು. ಸೊ ಓಕೆ ಫೈನ್, ಅವ್ರಿಗೆ ಯಾವ ಥರ ಬೇಕು ಅವ್ರು ತೊಗೊಳ್ಳಿ ಅಂತೇಳಿ
ಒಂದೊಂದೇ ತೆಗೆದು ತೋರಿಸ್ತಾ ಇದ್ದಾರೆ. ಬಟ್ ಅವಳಿಗೆ ಯಾವುದೂ ಇಷ್ಟನೇ ಆಗಲಿಲ್ಲ. ಈ ಅಂಗಡಿಯಲ್ಲೂ ಅಷ್ಟೇ ಸುಮಾರು ವೆರೈಟೀಸ್ ತೋರಿಸಿದ್ರು. ಬಟ್ ಅಂಥ ಏನು ಸೆಲೆಕ್ಷನ್ಸ್ ಇಷ್ಟ ಆಗಿಲ್ಲ. ಸರಿ, ಅಲ್ಲಿಂದ ನಾವು ನೆಕ್ಸ್ಟು ಇನ್ನೊಂದು ಅಂಗಡಿ ಕಡೆ ಹೊರಟ್ವಿ. ಸರಿ, ಈ ಅಂಗಡಿಯಲ್ಲ ಇನ್ನೊಂದು ಅಂಗಡಿ ನೋಡೋಣ, ಬೇಡ ಅಂತಲೇ ಇದ್ಲು. ಸರಿ ಓಕೆ ನೋಡು, ನಿನಗಿಷ್ಟ ಆದರೆ ತಗೋ, ಇಲ್ಲಾಂದರೆ ಬೇರೆ ಅಂಗಡಿಲೇ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೆ. ನೆಕ್ಸ್ಟು ನಾವು ಇನ್ನೊಂದು ಅಂಗಡಿ ಕಡೆ ಹೊರಟ್ವಿ. ಅಲ್ಲೂ ಅಷ್ಟೇ ಯಾವ್ಯಾವ ಕಲೆಕ್ಷನ್ ತೋರಿಸಿದ್ರು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ಕಲೆಕ್ಷನ್ಸ್ ಇತ್ತು. ಇಲ್ಲೇ ಫೈನಲ್ ಆಗಿ ಸೀರೆ ಸೆಲೆಕ್ಟ್ ಕೂಡ ಆಗಿದೆ. ಯಾವ ಸೀರೆ ಏನಾಯಿತು ಅನ್ನೋದನ್ನ ನಾನು ತೋರಿಸ್ತೀನಿ. ಸುಮಾರು ಏನಿಲ್ಲ ಅಂದರೂ ನಾವು ಒಂದು 11:30 ಹೋಗಿದ್ದು. ಸುಮಾರು ಇದು ಸೀರೆ ಸೆಲೆಕ್ಟ್ ಮಾಡೋದೇ ಒಂದು 2-2:30 ಆಯಿತು. ತುಂಬ ಲೇಟ್ ಆಯಿತು ಅಂತ ಹೇಳ್ಬೋದು. ಸೊ ಈ ಅಂಗಡಿಗೆ ಬಂದು ನಾವು 2 ಸೀರೆನ ಪರ್ಚೇಸ್ ಮಾಡ್ಕೊಂಡ್ವಿ. ಮೈಸೂರು ಸಿಲ್ಕಲ್ಲಿ ತೆಗೆದಾಗ ಮೈಸೂರು ಸಿಲ್ಕ್ ಮಾಡಿದ್ರೆ ನಾವು ಜಸ್ಟ್ ಈ ಥರನೇ ಮಾಡೋದು ಅಂತ ಹೇಳಿದ್ರು.
ಬೇರೆ ಥರ ಸೀರೆ ಬೇಡ, ಬ್ರೈಡಲ್ ಇದು ಲುಕ್ ಬರುತ್ತಲ್ಲ ಅದೇ ಸೀರೆನೇ ಬೇಕು ಅಂತ ಡಿಸೈನ್ಸ್ ಇತ್ತು. ಎಲ್ಲಿ ಇಷ್ಟ ಒಂದು ಸೀರೆ ಮತ್ತು ಇನ್ನೊಂದು 6 ಗಂಟೆ ಟೋಟಲಿ ಈ ಅಂಗಡಿಲಿ ಬಂದು 2 ಸೀರೆ ತೊಗೊಂಡಿದ್ದೆ. ಯಾರಿಗೂ ಗೊತ್ತಿಲ್ಲ ಕನೆಕ್ಷನ್. ಸೊ ಇಲ್ಲಿಂದ ನಾವು ನೆಕ್ಸ್ಟು ಇನ್ನೊಂದು ಕಡೆ ಶಾಪ್ಗೆ ಹೋದ್ವಿ. ಅಲ್ಲೂ ಅಷ್ಟೇನೆ ಬನಾರಸಿ ಸೀರೆ ಬೇಕು ಅಂತ ಹೇಳಿ ಹೋದ್ವಿ. ಅವರು ವಾರ್ಗಿತಿ ಏನೋ ಬೇಕು ಅಂತ ಹೇಳಿದ್ರಂತೆ, ಅಕ್ಕರು ವಾರ್ಗಿತಿ, ಅವರಿಗೆ ತಗೋಬರೋಣ ಅಂದ್ಕೊಂಡು ಹೋದ್ವಿ. ನಾವು ಕೇಳ್ತಾ ಇರೋ ಪ್ಯಾಟ್ರನ್ನೇ ಒಂಥರ, ಬಟ್ ಅವ್ರು ತೋರಿಸ್ತಾ ಇರೋದೇ ಒಂಥರ. ಫೈನಲಾಗಿ ಇಲ್ಲೂ ಯಾವುದು ಸೀರೆ ಆಗಲಿ ಇನ್ನೊಂದಾಗಲಿ ಕಲೆಕ್ಷನ್ ಇಷ್ಟ ಆಗಿಲ್ಲ ನಮಗೆ, ಬೇಡ ಅಂತೇಳಿ ಬಂದ್ವಿ. ಮತ್ತು ಇನ್ನೊಂದು ಅಂಗಡಿ ಕಡೆ ಹೋದ್ವಿ, ಅಲ್ಲೂ ಇಷ್ಟ ಆಗಿಲ್ಲ, ಅಲ್ಲಿಂದ ವಾಪಸ್ ರಿಟರ್ನ್ ಬಂದ್ವಿ. ಇವಾಗ ನೆಕ್ಸ್ಟು ನಾವು ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಇದ್ದೀವಿ. ಅಕ್ಕನ ಬಸ್ ಹತ್ತಿಸ್ಬಿಟ್ಟು ನಾವು ಕೂಡ ಬಸ್ ಹತ್ಕೊಂಡು ಹೋದ್ವಿ. ಎಷ್ಟು ಸುತ್ತಿ ಕಾಲು ನೋವು ಅಮ್ಮ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಬಸ್ ಕೂಡ ಬಂತು, ನಮ್ಮ ಅಕ್ಕನ ಬಸ್ ಹತ್ತಿ ನಾವು ಕೂಡ ಮನೆ ಕಡೆ ಹೋದ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ನಾಳೆ ಏನು ತೊಗೊಂಡಿದ್ದೀನಿ ಅಂತಂದರೆ ನಾಳೆ ಬರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.